ಇವಾಗ ಡೈರೆಕ್ಟ್ ಬಂದು ತಿರುಪತಿಗೆ ಗಾಯ್ಸ್. ತಿರುಪತಿಗೆ ಇವಾಗ ಟೈಮ್ ಬಂದು 2:33 ಆಯಿತು. ಒಂದು ರೀಚ್ ಆಗೋ ಟೈಮಿಂಗು ಮಧ್ಯರಾತ್ರಿ 12 ಗಂಟೆ ಆಗ್ಬೋದು. ಮತ್ತು ಸ್ಟಾಪ್ ಮಾತ್ರ ಕೊಡ್ತಾ ಹೋದರೆ ಇನ್ನೂ ಲೇಟ್ ಆಗುತ್ತೆ. ಅದಕ್ಕೇನೆ ಗಾಯ್ಸ್. ನೋಡಿ ಚಿಕ್ಕ ಗುಡ್ಡ, ಇದು ರೋಡ್ ನೋಡಿ ಎಷ್ಟು ಕ್ಲೀನಾಗಿ ಇದೆ ಅಂತ. ಓಕೆ ಗಾಯ್ಸ್, ಇದೆ ತಿರುಪತಿ ಹತ್ರ ಅದರೊಳಗೆ ಇದೆ ಲಾಸ್ಟ್ ಸ್ಟಾಪ್ ಮೆಟ್ರೋ. ಇದು ಟ್ರೈನ್ ನೋಡಿ ಆಚೆ ಕಡೆ ಹೋಗ್ತುಂಟು. ಈಗ ನಿಮಗೆ ತೋರಿಸಿದ್ದು ಮೆಟ್ರೋ. ಇವಾಗ ನೋಡಿ, ಇವಾಗ ಕಾರ ನಿಸ ಹೋಗ್ತಿಲ್ಲ ಗಾಯ್ಸ್, ಇಲ್ಲದಿದ್ದರೆ ತೋರಿಸ್ಬೋದಿತ್ತು ಇನ್ನೂ ಕ್ಲಿಯರ್ ಆಗಿ. ಫುಲ್ ಮಳೆ ಇತ್ತು. ಇವಾಗ ನೋಡಿ ಎಷ್ಟು ಬಿಸಿಲು ಅಂತ. ನಾನಿವಾಗ ಇಲ್ಲಿದ್ದೇನಪ್ಪ ಅಂದರೆ ತಿರುಪತಿಯಲ್ಲಿದ್ದೇನೆ. ಹೌದು, ಅಲ್ಲೇ ಇರೋದು ಟೆಂಪಲ್ ತಿರುಪತಿದ್ದು. ಓಕೆ, ನಾನಿವಾಗ ಫ್ರೆಶಪ್ ಆಗಿ ಎಲ್ಲ ಸಿಗ್ತೇನೆ ಗೈಸ್, ಬಾಯ್. ಇವಾಗ ಹೋಗೋದು ಬಂದು ಎಲ್ಲಿ ಅಂದರೆ ಕಾಳಹಸ್ತಿ ಪದ್ಮಾವತಿಗೆ ಇವಾಗ ಹೋಗೋದು. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಓಕೆ ಗಾಯ್ಸ್, ಈಗ ನಾನು ಹೊರಡ್ತೀನಿ, ಮತ್ತೆ ಸಿಗ್ತೇನೆ ಹೊರಡುವಾಗ. ಓಕೆ ಬಾಯ್. ನೋಡಿ, ಇದು ಸ್ವಿಚ್ ಎಲ್ಲ ಯಾವುದ್ರಂತಂದರೆ ಲೈಟ್ ಸೌಂಡದ್ದೆಲ್ಲ ಸಿಸ್ಟಮ್ ಇದು. ನಾನಿವಾಗ ಕ್ಯಾಬಿನ್ ಒಳಗಿದ್ದೇನೆ. ನಾನಿವಾಗ ಬಂದು ತಿರುಪತಿಯಲ್ಲಿದ್ದೇನೆ. ಇವಾಗ ಹೊರಡಬೇಕು ಕಾಳಹಸ್ತಿ ಪದ್ಮಾವತಿ ಆಗಿ ಇವತ್ತು ನೈಟ್ ಮಂತ್ರಾಲಯಕ್ಕೆ ಹೋಗೋದು. ಇದು ರೌಂಡ್ ಟ್ರಿಪ್. ಇಡುಗುಂಜಿಯಿಂದ ಸ್ಟಾರ್ಟ್ ಆಗಿದ್ದು. ಇಡುಗುಂಜಿ, ಆನೆಗುಡ್ಡೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹಾಗೆ ರೌಂಡ್ ಟ್ರಿಪ್ಪು. ಮೈಸೂರೆಲ್ಲ ಹೋಗಿ ಬಂದ್ವಿ ನಾವು. ಹೀಗೆ ಇವಾಗ ತಿರುಪತಿಯಲ್ಲಿದ್ವಿ. ಈಗ ಹೊರಡಬೇಕು ಕೆಲವೇ ಕ್ಷಣಗಳಿಂದ. ಓಕೆ ಗಾಯ್ಸ್, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇವಾಗ ಹೊರಡುವಾಗ ಸಿಗ್ತೇನೆ. ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇವತ್ತು ಡೇಟ್ ಬಂದು 27 ಜೂನ್ 27. ಹಾಗೆ ಟೈಮು 9:12 ಆಯಿತು. ಇಲ್ಲೊಂದು ಗ್ರೌಂಡ್ ನೋಡಿ, ಇಲ್ಲಿ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಬಂದು ಇಲ್ಲಿ ಇರ್ತಾರೆ, ಆಟ ಆಡ್ತಿರ್ತಾರೆ. ಇವಾಗ ಮಾತ್ರ ಯಾರಿಲ್ಲ. ಬೆಳಗ್ಗೆ ಇದ್ರು, ಇವಾಗ ಕಾಲೇಜಿಗೆ ಹೋಗಿದ್ದಾರೆ. ಸಂಜೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಟ ಆಡಲಿಕ್ಕೆ. ನೋಡಿ ಗ್ರೌಂಡು. ಬನ್ನಿ ಗಾಯ್ಸ್, ನಮ್ಮ ಬಸ್ ನಿಮಗೆ ತೋರಿಸ್ತೇನೆ. ನೋಡ್ತಿರ್ಬೋದು. ಈಗಕ್ಕೆ ಮಾತ್ರ, ಮತ್ತೆ ಇನ್ನೊಂದು ಲಾಗಿನಲ್ಲಿ ಬಸ್ ಅದೊಂದು ರಿವ್ಯೂ ಕೊಡ್ತೀನಿ ಏನೆಲ್ಲ ಇದೆ ಅಂತ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನ ಫಾಲೋ ಮಾಡಿಲ್ಲ ನೋಡಿ, ಪ್ಲೀಸ್ ಫಾಲೋ ಮಾಡಿ ದಯವಿಟ್ಟು. ನಿಮಗೆ ಸಹ ಗೊತ್ತಾಗುತ್ತೆ, ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಲೈವ್ ಬರ್ತಾ ಇರ್ತೇನೆ. ಅದರಲ್ಲಿ ಸಹ ಒಂಥರ ವ್ಲಾಗ್ ಮಾಡ್ತೇನೆ ನೋಡಿ. ಪೂಜಾ ಓಕೆ ಗಾಯ್ಸ್, ಇವಾಗ ಯಾವ್ದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಇವತ್ತಿಂದ ವ್ಲಾಗ್ ಸ್ಟಾರ್ಟ್. ಹಾಗೆಯೇ ನಿಮ್ಮ ಸಪೋರ್ಟ್ ಕೂಡ ಈಗಿನಿರಲಿ ಎಂದು ನಾನು ಕೇಳಿಕೊಳ್ತೇನೆ. ನೋಡಿ ಗಾಯ್ಸ್, ನಾವು ಇವಾಗ ಬಂದು ಕಾಳಹಸ್ತಿ ಟೆಂಪಲ್ ಹತ್ರ ಇದ್ದೇವೆ. ನೋಡ್ತಿರ್ಬೋದು ನೀವು. ಇವಾಗ ಟೈಮ್ ಬಂದು 2:45 ಆಗಿದೆ. ಊಟ ಮಾಡಿ ಹೋಗ್ತಾ ಇದ್ವಿ ನೋಡಿ, ಗಾಡಿ ಪಾರ್ಕಿಂಗಲ್ಲಿ ಉಂಟು. ಇವಾಗ ಡೈರೆಕ್ಟ್ ಮಂತ್ರಾಲಯ. ನೋಡಿ ಗಾಯ್ಸ್, ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ಬರುವಾಗ ಏನು ಲಾಗ್ ಮಾಡಲಿಲ್ಲ. ಓಕೆ, ಮತ್ತು ಮಂತ್ರಾಲಯ ಹೋಗ್ತೀನಿ ಆದಮೇಲೆ ಡೈರೆಕ್ಟ್. ಇಲ್ಲಿ ನೋಡ್ಬೋದು ನೋಡಿ ಬ್ರಿಡ್ಜ್. ಇಲ್ಲಿ ಅಷ್ಟೊಂದು ಕ್ಲೀನ್ ಇಲ್ಲ, ಇದೆಲ್ಲ ಕೆಳಗೆಲ್ಲ ನೀವು ನೋಡ್ಬೋದು. ಎಂಥದ್ದು ಕ್ಲೀನ್ ಇಲ್ಲ, ಅಲ್ಲೇ ಮಾಡಿಟ್ಟಿದ್ದಾರೆ ಎರಡು ಎಲ್ಲ ಕೆಳಗೆ ಗ್ರೌಂಡಲ್ಲಿ. ಓಕೆ ಗಾಯ್ಸ್, ಇವಾಗ ನಾನು ಮಂತ್ರಾಲಯ ಹೋಗಬೇಕು. ಮಂತ್ರಾಲಯಂ ಅಲ್ಲಿಗೆ ಸಿಗ್ತೇನೆ. ನಮ್ಮ ಗಾಡಿ ನೋಡಿ, ಇದು ಪೂಜಾ ಬಾಲಾಜಿ.
ಬ್ರದರ್ಸ್. ಓಕೆ, ನಾನು ಮತ್ತೆ ಸಿಗ್ತೇನೆ. ಬಾಯ್. ಆಂಧ್ರ ಪ್ರದೇಶ ಹತ್ರ ಇದ್ದೇನೆ ನೋಡಿ. ಫುಲ್ ಪಾರ್ಕಿಂಗ್ ಹತ್ರ ಇದ್ದೇನೆ. ಯಾಕಪ್ಪ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೇವೆ ಅಂದರೆ ಅಡುಗೆ ಮಾಡ್ತಿದ್ದಾರೆ ನಿಲ್ಲಿಸ್ಕೊಂಡು, ಅದಕ್ಕೇ. ಮತ್ತು ಆಚೆ ಕಡೆಯಿಂದ ಬರುವಾಗ ನಾನು ಕೆಲವು ವೀಡಿಯೋ ಮಾತ್ರ ಮಾಡಿದ್ದೆ, ಅದರಲ್ಲಿ ಅಂತ ಮಾತಾಡಲಿಲ್ಲ. ಯಾಕಂದರೆ ಬ್ರಿಡ್ಜ್ ಇತ್ತಲ್ಲ, ಅಲ್ಲಿ ಖಾಲಿ ನೀರೇ ಇರಲಿಲ್ಲ, ಖಾಲಿ ಮಣ್ಣಿತ್ತು, ಸ್ವಲ್ಪ ಮಾತ್ರ ಇತ್ತು ನೀರು. ನೋಡಿದ್ದೀರಾ ನೀವು ಅದು ಆವಾಗ ವೀಡಿಯೋದಲ್ಲಿ. ನಾನೆಂಥದ್ದು ಮಾತಾಡ್ಲಿಕ್ಕೆ ಹೋಗಿಲ್ಲ ಅದೆಲ್ಲ, ಅದರಲ್ಲಿ ಖಾಲಿ ವಿಡಿಯೋ ಮಾತ್ರ ಮಾಡಿದ್ದೆ. ನೋಡ್ತಿರ್ಬೋದು. ಇವಾಗ ಬಂದು ಇಲ್ಲಿದ್ದೇವೆ, ಎಲ್ಲ ಅಡುಗೆ ರೆಡಿ ಮಾಡ್ತಿದ್ದಾರೆ ಅವರು. ಬನ್ನಿ, ನಾವು ಸುಮ್ಮನೆ ಕುತ್ಕೊಳ್ಳುವ ಹೊಡೆಗೆ ಹೋಗಿ. ಓಕೆ ಗಾಯಸ್, ಇವಾಗ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ಇನ್ನು ನಾಳೆ ಆಯಿತು ರೀಚ್ ಆಗೋ, ಸುಮಾರು 4 ಗಂಟೆ ಆಚೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೇನೆ, ಬಾಯ್. ಹೊರಡ್ತಿದ್ದೇವೆ ನಾವು ಇವಾಗ. ಟೈಮ್ ಬಂದು 11:39 ಆಗಿದೆ ನೋಡಿ. ಇವಾಗ ಡೈರೆಕ್ಟ್ ಮಂತ್ರಾಲಯ ನಾಳೆ ಮಾರ್ನಿಂಗ್ ಒಂದು 6 ಗಂಟೆ ಆಚೆ ರೀಚ್ ಆಗ್ಬೋದು. ಓಕೆ ಗಾಯ್ಸ್, ನಾಳೆ ಬೆಳಗ್ಗೆ ಸಿಗ್ತೇನೆ ನೋಡಿ. ನಾವು ಇವಾಗ ಮಂತ್ರಾಲಯದಿಂದ ಹೊರಟಿದ್ದೇವೆ. ಇಲ್ಲಿಂದ ಬರುವಾಗ ಒಂದು ರೈಲ್ ನೋಡಿ ಹೋಗ್ತಾ ಉಂಟು, ಅದೇ ನಿಮಗೆ ತೋರಿಸುವ ಅಂತ. ಸಖತ್ತಾಗಿ ಗಾಳಿ ಬೀಸ್ತಾ ಉಂಟು ಗಾಯ್ಸ್. ಮತ್ತೆ ನೋಡಿ, ವ್ಯೂ ನೋಡಿ. ಗಾಳಿ ನೋಡಿ, ತುಂಬ ಹೆವಿ ಆಗಿ ಎಲ್ಲ ಮಳೆನೇ ಇಲ್ಲ, ಫುಲ್ಲು ಮಳೆ ಅಂತೆ. ಟೈಮ್ ಬಂದು 4:05 ಗಂಟೆ ಆಯ್ತು, ಕರೆಕ್ಟ್ 4:55 ಆಯಿತು. ಸ್ವಲ್ಪ ಎಲ್ಲ ತಿರುಗ್ತಿದ್ರಲ್ಲಿನೇ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಗಾಯ್ಸ್ ಹೊರಡುವಾಗ. ಮತ್ತು ಇವಾಗ ಎಲ್ಲಿಗೆಪ್ಪ ಅಂದರೆ ಇವಾಗ ಡೈರೆಕ್ಟ್ ಬಂದು ಇಲ್ಲಿ ಶಿರ್ಸಿಗೆ ಒಂದು 3.5 ಅವರ್ ಜರ್ನಿ ಉಂಟು ಇನ್ನು ಅಷ್ಟೇ. ಇವತ್ತು ಹಾಲ್ಟ್ ಆಗೋದು, ನಾಳೆ ಡ್ರಾಪ್ ನಾಳೆ. ಓಕೆ ಗೈಸ್, ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ, ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಗಾಡಿ ಹತ್ರ ಬಂದಿದ್ದೇನೆ. ಆವಾಗ ಟ್ರೈನ್ ಹೋಗಿತ್ತಲ್ಲ, ಅದು ವಿಡಿಯೋ ಹಾಕಿದ್ದೇನೆ, ನೋಡಿರ್ಬೋದು ನೀವು. ಮತ್ತು ಏನಪ್ಪ ಅಂದರೆ ಇಲ್ಲಿ ಎಲ್ಲ ಗಾಡಿ ಇರುತ್ತಲ್ಲ ಗಾಯ್ಸ್, ಆಟೋ 2 ವೀಲರ್ ಎಲ್ಲ ಮೈ ಮೇಲೇ ಬರ್ತಾರೆ. ನೋಡ್ತಿರ್ಬೋದು. ಇವಾಗ ಟೈಮ್ ಬಂದು 5:57 ಆಗಿದೆ. ಗಾಡಿ ಬಿಟ್ವಿ ಆವಾಗಲೇ. ಇವಾಗ ಶಿರ್ಸಿ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ದೇವೆ ಗಾಯ್ಸ್. ಇನ್ನು ಶಿರ್ಸಿ ಕಡೆಗೆ ಸುಮಾರು 9 ಗಂಟೆಗೆ ಆಚೆ ರೀಚ್ ಆಗ್ಬೋದು, ಹೇಳಲಿಕ್ಕಾಗಲ್ಲ. ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತದೆ ಅಂತ. ಆವಾಗಲೇ ಲಾಗ್ ಮಾಡುವ ಅಷ್ಟು ಅಂತ ಹೇಳ್ತೇನೆ, ಟೈಮಿಂಗ್ ಯಾವಾಗ ರೀಚ್ ಆಗ್ತದೆ ಅಂತ. ರೀಚ್ ಆದಮೇಲೆ ಹೇಳ್ತೇನೆ ಶಿರ್ಸಿಗೆ ಯಾವಾಗ ಎಷ್ಟು ಟೈಮಿಗೆ ರೀಚ್ ಆದ್ವಿ ಅಂತ. ನೀವು ನೋಡ್ತಿರ್ಬೋದು ದೊಡ್ಡ ಬಂಡೆ ಕಲ್ಲುಗಳು ನೋಡಿ. ರೈಲ್ ಬಂತು ನೋಡಿ, ರೈಲ್ ಹೋಗ್ತುಂಟು ನೋಡಿ. ನಾವಿವಾಗ ಹೈವೇಯಲ್ಲಿ ನಿಲ್ಲಿಸಿದ್ದೇವೆ, ಅದಕ್ಕೇ ಸುಮ್ಮನೆ ಸ್ವಲ್ಪ ಬ್ರೇಕ್ ತಗೊಳ್ಳುವ ಅಂತ ನೋಡಿ ನಮ್ಮ ಗಾಡಿ. ಅಡುಗೆ ಮಾಡಲಿಕ್ಕೆ ಅಂತ ನಿಲ್ಲಿಸಿದ್ದೇವೆ ನೋಡಿ. ಎಲ್ಲಪ್ಪ ಅಂದರೆ ಇಲ್ಲಿ ಕೊಪ್ಪಳ ಹತ್ರ ಹೈವೇ ಹತ್ರ ಸ್ವಲ್ಪ ಜಾಗ ಐತೆ ಈ ಸೈಡ್. ಕೆಲವು ಕಡೆ ಎಲ್ಲ ಇರುತ್ತಲ್ಲ ಜಾಗ, ಇದು ರೆಸ್ಟ್ ಮಾಡಲಿಕ್ಕೆ ಮತ್ತು ಅಡುಗೆ ಎಲ್ಲ ಮಾಡಿದ್ದು ಅದಕ್ಕಂತ ಅಲ್ಲೇನಿದ್ದೇವೆ ಗೈಸ್. ಕತ್ತಳೆ ಅಂತ ನಡೆಸ್ತಿಲ್ಲ ಅಂತ ಬಂತು ಈಗಕ್ಕೆಲ್ಲ, ಅದಕ್ಕೇ. ಓಕೆ, ಇವಾಗ ಡೈರೆಕ್ಟ್ ಶಿರ್ಸಿಗೆ.
ಓಕೆ ಗಾಯ್ಸ್, ಮತ್ತೆ ಸಿಗ್ತೇನೆ ಸಿರ್ಸಿಗೆ ಹೋದ್ಮೇಲೆ ನಾಳೆ ಬೆಳಿಗ್ಗೆನೆ. ಬಾಯ್. ಇವಾಗ ಬಂದು ನಾನು ಸಿರ್ಸಿಯಲ್ಲಿದ್ದೇನೆ. ಎಲ್ಲ ಟಿಫಿನ್ ಎಲ್ಲ ಮಾಡ್ಕೊಂಡು ಇವಾಗ ಗಾಡಿ ಹೋಗ್ತಿದ್ದೇನೆ. ನಿನ್ನೆ ನೈಟು ಮಳೆ ಅಂದರೆ ಮಳೆ ತುಂಬ ಜೋರು ಸಿಕ್ತು. ನಿನ್ನೆ ನೈಟು ನಾವು ಅಲ್ಲಿ ಊಟ ಮಾಡಿ ಬಿಡುವಾಗ 10:30 ಅಷ್ಟು ಆಗಿತ್ತು. ಮತ್ತು ಇಲ್ಲಿ ರೀಚ್ ಆಗುವಾಗ 2:47 ಆಗಿತ್ತು. ಹಾಗೆಯೇ ಬಂದು ಗಾಡಿಯಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಟಿಫಿನ್ ಮಾಡಿ ಇವಾಗ ಗಾಡಿ ಹತ್ರನೇ ಹೋಗ್ತಿದ್ದೇನೆ. ಮತ್ತು ಏನಪ್ಪ ಅಂದರೆ ಇನ್ನೇನು ವ್ಲಾಗ್ ಮಾಡಲಿಕ್ಕೆ ಹೋಗ್ತಿದ್ದೆ. ನೈಟಲ್ಲಿ ಜೋರು ಮಳೆ ಇತ್ತು, ಸಮ್ಮ ಕೊಟ್ಟಿದೆ ಮಳೆ ಈಚೆ ಕಡೆ. ತಿರುಪತಿಯಲ್ಲಿ ಮಳೆಯೇ ಇರಲಿಲ್ಲ, ಈಚೆ ಕಡೆ ಮಾತ್ರ ಜೋರು ಮಳೆ. ಡೈರೆಕ್ಟು ಹೊನ್ನಾವರ ಅಂದರೆ ಮಂಕಿ ಮಾವಿನಕಟ್ಟೆ ಅಲ್ಲೋಗಿ ಡ್ರಾಪ್. ಇವಾಗ ಅಲ್ಲಿಂದ ಸೀದಾ ಕೋಟೇಶ್ವರ. ಓಕೆ ಗಾಯ್ಸ್, ಮತ್ತೆ ಸಿಗ್ತೇನೆ ಹೊರಡುವಾಗ. ಬಾಯ್. ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳಿದುಕೊಂಡಿರುತ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡಿ. ಇನ್ನು ಮುಂದೆ ಲಾಗ್ ಹಾಕುವ ಈ ಥರದ್ದೇ. ಮತ್ತು ನಿಮ್ಮ ಕಡೆಯಿಂದ ಏನಾದರೂ ಟ್ರಿಪ್ ಇದ್ದರೆ ಬಿನಿ ಹೇಳಿ. ಯಾವುದಾಗುತ್ತೆ ಕಾಲೇಜ್ ಟ್ರಿಪ್ಪು ಯಾವುದಾದ್ರೂ ಹೇಳಿ. ನಿಮ್ಮ ಹತ್ರ ಬಿನಿ ಇದ್ದರೆ, ಪ್ರವಾಸಕ್ಕೆ ಹೋಗೋದಾದರೆ, ಮದುವೆ ಟ್ರಿಪ್ ಇದ್ದರೆ, ಯಾವುದಾದ್ರು ಸಹ ಅಡ್ಡಿಲ್ಲ ಇದ್ದರೆ ಹೇಳಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬಾಲಾಜಿ ಹಾಲಿಡೇಸ್ ಅಂತ ಇದೊಂದು ಅಕೌಂಟ್, ಅದಕ್ಕೆ ಹೋಗಿ ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ ಗಾಯ್ಸ್, ಇನ್ನೊಂದು ಲೈವ್ನಲ್ಲಿ ಸಿಗ್ತೇನೆ. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಒಂದು ಮಾಡೋದು ಮರಿಬೇಡಿ. ಬಾಯ್.